ನಿನ್ನ ಹೆಸರು? ಚಕ್ರಾಪುರಿಲಿ ಪ್ರಸಾದ ಮಾಡ್ತಾನಲ್ಲ ಶೇಖ್ರಿ, ಅವ್ರ ಮನೇಲಿ ತಾನೇ ನೀನಿರೋದು? ಇರೋ ವಿಷಯ ಪೂರ್ತಿಯಾಗಿ ಹೇಳಿದ್ರೆ ಉಳ್ಕೋತ್ಯಾ, ಇಲ್ಲ ಅಂದ್ರೆ ಅಲ್ಲ ಶಿವರುದ್ರಪ್ಪ, ಯಾಕೆ ಎದುರಿಸ್ತೀರ? ಹೆಣ್ಮಗ ಎದ್ರುಕೊಂತೈತೆ. ಹೇಳವ, ಎಲ್ಲಿ ಮಡಗಿದ್ಯಾ ಇಗ್ರ? ಎಲ್ಲೈತದು? ನನಗೇನೂ ಗೊತ್ತಿಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿ. ಯಾಕೆ ಹಿಂಗೆ ಹಠ ಮಾಡ್ತೀಯ? ಹಠ ಮಾಡಿ ಅನಾವಶ್ಯಕವಾಗಿ ಅನಾಹುತ ತಂದ್ಕೊಂಬೇಡ. ಹೇಳ್ಬಿಡು ಚಿನ್ನ, ಇಗ್ರ ಎಲ್ಲಿ ಮಡಗಿದ್ಯಾ ಅಂತ. ಪ್ರೀತಿಯಿಂದ ಕೇಳಿದ್ರೆ ನಿನ್ನ ಬಾಯಿ ಬಿಡಲ್ಲ ಅಲ್ಲ? ಬೊಗಳೆ, ಎಲ್ಲೇ ಆ ಇಗ್ರ? ರಕ್ತಕ್ಕೆ ಮಾತ್ರ ಬೆಲೆ. ಅಮ್ಮ, ನಾನೆಂಥವಳು, ನಾನೇನೇನು ಮಾಡಿದ್ದೀನಿ? ಎಂತೆಂಥವರೆಲ್ಲ ನನ್ನ ಕಾಲು ಕೆಳಗೆ ಬಿದ್ದು ಒದ್ದಾಡಿದ್ದಾರೆ ಅಂತ ಏನಾರ ಕೇಳಿಬಿಟ್ರೆ ನಿಂತ ಜಾಗದಲ್ಲೇ ಉಯ್ಕೊಂಬಿಡ್ತೀಯ. ಅದೆಲ್ಲ ಆಗಬಾರ್ದು ಅಂದರೆ ಇಗ್ರ ಕೊಟ್ಬಿಡು. ಎಳ್ಕೊಂಡು ನಡೆಯೋಳ್ಳ. ಏನಮ್ಮ ಹೇಳ್ತಿದ್ಯಾ ನೀನು? ಏನ್ ಶಿವರುದ್ರ ಅವ್ರ ನಿಮ್ಮ ಮಗಳು ಹೇಳ್ತಾರ ಮಾತು? ಇದ್ರ ಬಗ್ಗೆ ನಂಗೇನು ಗೊತ್ತಿಲ್ಲ. ಏನಮ್ಮ ಹೇಳ್ತಿದ್ಯಾ? ಇದು ಹುಡುಗಾಟದ ವಿಷಯ ಅಲ್ಲ, ಹೋಗೋಳ್ಗೆ. ನಾನು ಹೇಳ್ತಿರೋದು ಸತ್ಯನೇ. ಆ ವಿಗ್ರಹ ನನ್ನ ಹತ್ರನೇ ಇದೆ. ವಿಗ್ರಹ ನಿನ್ನ ಮಗಳ ಕೈಲಿ ಕೊಟ್ಟು ಮುಚ್ಚಿಕ್ಸಿ ನಂತವನೇ ನಾಟಕ ಆಡ್ತೀಯಾ? ಇದೇ ನೀನು ಹೊಸ ಮಸ್ಲತ್ತಾ? ಅವ್ರಿಗೆ ವಿಗ್ರಹ ನನ್ನ ಹತ್ರ ಇರೋ ವಿಷಯ ಗೊತ್ತಿಲ್ಲ. ಅಂದ್ರೆ ಇದಕ್ಕೂ ಅಪ್ಪಂಗೂ ಸಂಬಂಧ ಇಲ್ಲ. ಇದು ನನಗ್ ಮಾತ್ರ ಗೊತ್ತಿರೋ ಸತ್ಯ. ವಿಗ್ರಹನ ನನಗೆ ಕೊಟ್ಟು ಬಿಡು. ಜಾಜಿನ ಬಿಟ್ಟು ಕಳ್ಸಿದ್ರೆ ಆಯ್ತು. ಸಣ್ಣ ಹುಡುಗಿ, ಹುಡುಗಾಟಿಗೆ ವಯಸ್ಸು, ಅವಳ ಮಾತನ್ನ ಗಂಭೀರವಾಗಿ ತಗೋಬೇಡಿ. ಹುಡುಗಾಟ್ಗೆ ನನ್ಗಿಲ್ಲ. ನಾನು ಏನ್ ಮಾತಾಡ್ತಾ ಇದ್ದೀನಿ ಅಂತ ಅರಿವು ನನಗಿದೆ. ನಿನ್ನ ಮಾತನ್ನ ನಂಬೋದಾ? ನಂಬಲೇಬೇಕು. ಆ ವಿಗ್ರಹ ನನ್ನ ವಶದಲ್ಲಿದೆ. ವಿಗ್ರಹ ಎಲ್ಲಿ ಸಿಕ್ತು? ವಿಜಯದಶಮಿ ದಿನ ದಕ್ಷಿಣನಾಥನ್ ಗುಡಿಗೆ ಪೂಜೆಗೆ ಹೋಗಿದ್ದಾಗ ನದಿಗಿಳಿದಿದ್ದೆ. ಆಗ ನೀರಲ್ಲಿ ಮರದ ಪೆಟ್ಟಿಗೆ ಒಂದು ತೇಲ್ಕೊಂಡು ಬಂತು. ನಾನು ಕುತೂಹಲದಿಂದ ಆ ಪೆಟ್ಟಿಗೆ ಎತ್ಕೊಂಡು ನೋಡಿದೆ.
ಅದರಲ್ಲಿ ವಿಗ್ರಹ ಇತ್ತು. ಅದನ್ನ ನೋಡಿದ ಕೂಡಲೇ ಗೊತ್ತಾಯ್ತು ಇದು ಜಾಜಿ ಹತ್ರ ಇದ್ದಿದ್ದ ಸುಂದ್ರಮ್ಮನ್ ವಿಗ್ರಹನೇ ಅಂತ. ಅದಕ್ಕೋಸ್ಕರ ಎತ್ಕೊಂಡು ಬಂದೆ. ಕೊಟ್ಟು ಬಿಡು ವಿಗ್ರಹನ. ಕೊಡಕ್ ಮುಂಚೆ ನಂದೊಂದು ಷರತ್ತಿದೆ. ಏನದು? ಬಂಗಾರಿ ನನಗಿಷ್ಟ. ಬಂಗಾರಿ ನನಗೆ ಬೇಕು. ಬಂಗಾರಿನ ಕೊಟ್ಟು ನನಗೆ ಮದುವೆ ಮಾಡಿಸಿದ್ರೆ ತಾಳಿ ಕಟ್ಟಿದ ಮರುಕ್ಷಣ ವಿಗ್ರಹ ತಂದು ನಿಮ್ಮ ಮುಂದೆ ಇಡ್ತೀನಿ. ಎಂಥ ಪರಿಸ್ಥಿತಿ ಬಂತು ನೋಡು. ಎಲ್ಲಿ ಜಾಜಿ, ಎಲ್ಲಿ ದೇವಿಕಾ, ಎಲ್ಲಿ ಬಂಗಾರಿ, ಎಲ್ಲ ವಿಚಿತ್ರವಾಗಿದೆ. ಆ ದೇವಿಕಾ ಅದು ಯಾವಾಗ ಬಂಗಾರಿನ ಇಷ್ಟಪಟ್ಲು? ಪ್ರೀತಿ ಗೀತಿ ಹೇಳಿ ಕೇಳಿ ಬರುತ್ತಪ್ಪ. ನಿಂದೊಳ್ಳೆ ಆ ದೇವಿಕಾ ಬಂಗಾರಿನ ಪ್ರೀತಿಸಿದಾಳಂತಲ್ಲ. ಅವಳ ನಡೆ ನುಡಿ ನೋಡಿದ್ರೆ ಬಂಗಾರಿನ ಬಿಡೋ ಕಾಣಿಸ್ತಾ ಇಲ್ಲ. ಮದುವೆ ಆಗೇ ಬಿಡ್ತಾಳೆ ಅನ್ಸುತ್ತೆ. ಹಿಡಿದು ಹಠ ಬಿಡೋ ಹೆಣ್ಣಲ್ಲ ಅದು, ಹಠಮಾರಿ. ಅವಳ ಅಪ್ಪಂದೇ ತದ್ರೂಪು. ನಮ್ಮ ಬಂಗಾರಿನೋ ಮೊದಲೇ ಮೊದ್ದು. ಹತ್ತು ಕರೆದ್ರೆ ಹೊಡೆದ್ರೆ ಬಡಿದ್ರೆ ಹೆದರಿ ತಾಳಿಗಿಳಿ ಕಟ್ಟಿಬಿಟ್ಟಾನು. ನಂಗೂ ಅದೇ ಆತಂಕ ಆಗ್ತಿದ್ಯಪ್ಪ. ಅಕಸ್ಮಾತ್ ಹಂಗೇನಾದ್ರೂ ಆಗ್ಬಿಟ್ರೆ ಜಾಜಿ ಅಕ್ಕನ ಸಮಾಧಾನ ಮಾಡೋದು ಹೇಗೆ? ಅವಳನ್ನ ನೆನೆಸ್ಕೊಂಡ್ರೆ ನಂಗೆ ತುಂಬಾ ಭಯ ಆಗ್ತಿದ್ಯಪ್ಪ. ಜಾಜಿನ? ಜಾಜಿಗೇನು? ಸುಮ್ಮನೆ ಏನು ಗೊತ್ತಿಲ್ಲದವ್ರ ಥರ ಆಡ್ಬೇಡಪ್ಪ. ನಂಗೆಲ್ಲ ಗೊತ್ತು. ನನಗೂ ಅದೇ ಚಿಂತೆ ಆಗಿದೆ. ಬಂಗಾರಿ ಜಾಜಿನ ಪ್ರೀತಿಸ್ತಿದ್ದ. ಅದರ ಸುಳಿವು ಸಿಕ್ಕು ಇನ್ನು ಪ್ರೀತಿ ಗೀತಿ ಅಂತ ಎಲ್ಲಿ ಮುಂದುವರೆದು ಬಿಡ್ತಾರೋ ಅಂತ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೆ. ನಮ್ಮ ಮಾತಿಗೆ ಬೆಲೆ ಕೊಟ್ಟು ಅದನ್ನೆಲ್ಲ ಮರೆತು ಸಹಜವಾಗಿ ಸ್ನೇಹಿತರ ಥರ ಇದ್ರು. ಹಾಗಂತ ನೀನು ಅನ್ಕೊಂಡಿದ್ಯಾ ಅಷ್ಟೇ. ಅಕಸ್ಮಾತ್ ಬಂಗಾರಿ ಆ ದೇವಿಕನ ಮದುವೆ ಆಗೋದಕ್ಕೆ ಒಪ್ಕೊಂಡ್ರೆ ಜಾಜಿಕ ಖಂಡಿತ ಸುಮ್ಮನಿರಲ್ಲ. ಜಾಜಿ ಬಂಗಾರಿನ ಇನ್ನೂ ಪ್ರೀತಿಸಿದಾಳೆ. ಆ ಬಂಗಾರಿನೂ ಅಷ್ಟೇ. ಏನು ಹೇಳ್ತಿದ್ಯಾ ನೀನು? ಆ ಹಳೆ ಪ್ರೀತಿ ಇನ್ನೂ ಗಂಭೀರವಾಗಿ ಮುಂದುವರಿತಿದ್ಯಾ? ಮನೆಯಲ್ಲಿ ನೀವೆಲ್ಲ ಹಾಕಿರೋ ಬೆದರಿಕೆಗೆ ಅವರಿಬ್ಬರು ಪ್ರೀತಿ ಮಾತು ಮೌನ ಆಗಿತ್ತು ಅಷ್ಟೇ. ಆದರೆ ಪ್ರೀತಿಯೇನೂ ನಿಂತಿರಲಿಲ್ಲ. ನಮ್ಮ ಯಾರ ಕಣ್ಗೂ ಕಾಣಿಸ್ದ ಹಾಗೆ ಅವ್ರ ಪ್ರೀತಿ ಮುಂದುವರೆದಿತ್ತು. ನಿನ್ನ ಆಸ್ತಿ ಹಣಕ್ಕೆ ಮರುಳಾಗೋ ಇವನಂತ 1000 ಜನ ವಿಶ್ವಾಸ ದ್ರೋಹಿಗಳಿರ್ಬೋದು, ಆದ್ರೆ ನಾನು ಅವ್ರ ಹಾಗಲ್ಲ. ನನಗೆ ಎದುರು ಬಾಚಿಸ್ತೇನೆ. ನನ್ ಮುಂದೆನೆ ಬಂಗಾರಿಗೆ ವಿಶ್ವಾಸ ದ್ರೋಹಿ ಅಂತೀಯ? ನಿನ್ನ ಬೇಡ ಕಣೆ ಜಾಜಿ, ಬಿಟ್ಬಿಡೆ. ನಿಂತ್ಕೊಳ್ಳೆ ಜಾಜಿ, ಅವ್ರ ಸುದ್ದಿ ಹೋಗ್ಬೇಡ.